ಕಾವ್ಯ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಕೂತ್ಕೋ. ಈ ಮಾತನ್ನ ನೀನಲ್ಲ, ನಾನು ಹೇಳ್ಬೇಕು. ಯಾಕೆ ಹಾಗಂತ್ಯ? ಕಾಲೇಜ್ ಮುಗಿದ್ಮೇಲೆ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಹೌದೌದು, ನೀನ್ ಮಿಸ್ ಮಾಡ್ಕೊಳಕ್ಕೆ ನಿನ್ ಗಂಡ ಬಿಡ್ಬೇಕಲ್ಲ. ಯಾವಾಗ್ಲೂ ನಿನ್ನ ಮಿಸ್ ಮಾಡ್ಕೋತಿರ್ತಾರೆ, ಅಂತದ್ರಲ್ಲಿ ನೀನ್ ನಾನು ಎಲ್ಲೇ ಮಿಸ್ ಮಾಡ್ಕೋತೀಯಾ? ಅದು ನಿಜ ಕಣೆ. ಕಾವ್ಯ, ನಿಂಗೊಂದು ವಿಷಯ ಗೊತ್ತಾ? ದೇವರು ಕೆಲವ್ರಿಗೆ ಒಳ್ಳೆ ಫ್ಯಾಮಿಲಿ ಕೊಡ್ತಾನೆ, ಒಳ್ಳೆ ಮನೆ ಕೊಡ್ತಾನೆ, ಒಳ್ಳೆ ಸಂಪಾದನೆನೂ ಕೊಡ್ತಾನೆ. ಆದರೆ ಕೆಲವ್ರಿಗೆ ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ಕೈ ಕೊಟ್ಬಿಡ್ತಾನೆ. ಯಾರಿಗೊಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾನೋ ಅವ್ರಿಗೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಆಗ ಅವನ ಜೊತೆ ಗುಡಿಸ್ಲಲ್ಲಿದ್ರೂ ಕೂಡ ಅರಮನೆ ಅಂತ ಫೀಲ್ ಮಾಡ್ತಾರೆ. ಅದಕ್ಕಿಂತ ಇನ್ನೇನ್ ಬೇಕಲ್ವಾ? ನೀನ್ ನೋಡಿದ್ರೆ ನಿನ್ ಗಂಡನ್ ಹೊಗಳು, ಅವ್ರು ನೋಡಿದ್ರೆ ನಿನ್ನನ್ ಹೊಗಳ್ಳಿ. ನಾವು ಆಡಿಯನ್ಸ್ ತರ ಕುತ್ಕೊಂಡು ಚಪ್ಪಾಳೆ ತಟ್ಬೇಕಷ್ಟೆ. ಕಾವ್ಯ, ಅಂದ್ಹಾಗೆ ಕೇಳೋದೇ ಮರ್ತೆ, ನಿನ್ ಗಂಡ ಹೇಗ್ ನೋಡ್ಕೋತಿದ್ದಾರೆ? ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. 100 ರೂಪಾಯಿ ರಿಚಾರ್ಜ್ ಮಾಡಿಸಿದ್ರೆ 50 ರೂಪಾಯಿ ರಿಚಾರ್ಜ್ ಜಗಳ ಮಾಡಕ್ಕೆ, ಇನ್ನು 50 ರೂಪಾಯಿ ರಿಚಾರ್ಜ್ ಪ್ರೀತಿ ಮಾಡೋಕೆ. ಸೊ ಹ್ಯಾಪಿಯಾಗಿದ್ದೀನಿ. ಅಲ್ಲ ಕಣೆ ಕಾವ್ಯ, ಪ್ರೀತಿ ಓಕೆ, ಆದ್ರೆ ಜಗಳ ನೀನ್ ಏನ್ ಹೇಳ್ತಿದ್ಯಾ? ಸರಿಯಾಗಿ ಯೋಚನೆ ಮಾಡಿ ಮಾತಾಡ್ತಿದ್ಯಾ ತಾನೆ? ನನಗೆ ಯಾಕೋ ನೀವಿಬ್ರು ಜಗಳ ಮಾಡೋದು ಅಷ್ಟು ಸರಿ ಬರಲ್ಲ ಕಣೆ. ನೋಡೆ, ಯಾವುದೇ ರಿಲೇಶನ್ಶಿಪ್ ಆಗ್ಲಿ ಪ್ರೀತಿ ಇರೋ ಕಡೆ ಜಗಳ ಇರ್ಬೇಕು. ಆಗ್ಲೇ ತಪ್ಪನ್ ತಿದ್ಕೊಂಡು ಕಂಫರ್ಟಬಲ್ ಆಗಿ ಜೀವನ ಮಾಡಕ್ ಸಾಧ್ಯ. ಜಗಳ ಮಾಡಿದ್ರೇನೆ ಅವ್ರು ನಮ್ಗೆ, ನಾವ್ ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಬದುಕೋಕ್ ಸಾಧ್ಯ. ಜಗಳ ಮಾಡಿದ್ರೇನೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗೋದು. ಜಗಳ ಮಾಡಿದ್ರೇನೆ ಒಬ್ರಿಗೊಬ್ರು ಅನ್ಯೋನ್ಯವಾಗಿರೋಕಾಗೋದು. ಜಗಳ ಮಾಡದೇ ಇರೋ ರಿಲೇಶನ್ಶಿಪ್ಪೇ ಇಲ್ಲ. ಒಂದ್ ವೇಳೆ ಇದ್ರೂ ಅದ್ ಸ್ವಲ್ಪ ದಿನಕ್ಕೆ ಮುರಿದೋಗ್ಬಿಡತ್ತೆ. ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ ಕೇಳು, ಪ್ರೀತಿ ಎಲ್ಲಿರತ್ತೋ ಜಗಳನೂ ಅಲ್ಲಿರತ್ತೆ. ಸರಿ ಕಣೆ, ನಂಗೆ ಲೇಟ್ ಆಯ್ತು. ಗೃಹ ಪ್ರವೇಶಕ್ಕೆ ಇನ್ನೂ ತುಂಬಾ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದು ಬಾಕಿ ಇದೆ. ನಾನು ಬರ್ತೀನಿ. ತಗೋ, ನೀವು ನಿಮ್ಮ ಮನೆಯವರು ಗೃಹ ಪ್ರವೇಶಕ್ಕೆ ಬರ್ಬೇಕು. ನಾನಿನ್ ಬರ್ತೀನಿ, ಆಯ್ತಾ? ಬಾಯ್. ಅಲ್ಲ, ನಾವಿಬ್ರು ಯಾವತ್ತೂ ಜಗಳ ಆಡೇ ಇಲ್ಲ. ಕಾವ್ಯ ಹೇಳೋ ಪ್ರಕಾರ ನಮ್ಮಿಬ್ರದ್ ರಿಲೇಶನ್ಶಿಪ್ಪೇ ಅಲ್ವಾ? ಅಂದ್ರೆ ನಮ್ಮಿಬ್ರು ಸಂಬಂಧ ಬೇಗ ಮುರಿದೋಗುತ್ತಾ? ಇಲ್ಲ ಇಲ್ಲ, ಚೆನ್ನಾಗಿದ್ದಾಗ ಒಂದ್ ದೃಷ್ಟಿ ಬೊಟ್ಟು ಇಟ್ಟೇ ಇರ್ತಾರೆ. ಹಾಗೆ ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಜಗಳ ಆಡ್ಲೇಬೇಕು. ಹೌದು, ಅದೇ ಸರಿ. ಕಾವ್ಯ ಅದೆಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ಲು, ಜಗಳ ಮಾಡಿಲ್ಲ ಅಂದ್ರೆ ಸಂಬಂಧನೇ ಮುರಿದೋಗುತ್ತೆ ಅಂತ. ಅಕಸ್ಮಾತ್ ಅವಳಿಗೆ ಮದುವೆ ಆಗಿಲ್ಲ ಅಂದಿದ್ರೆ ನಂಬೋದಕ್ಕೆ ಕಷ್ಟ ಆಗ್ತಿತ್ತು. ಅವಳಿಗೆ ಮದುವೆ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅವಳು ಹೇಳ್ತಿರೋದು ನಿಜ ಅನ್ಸುತ್ತೆ. ಪ್ರಪಂಚದಲ್ಲಿ ಜಗಳ ಮಾಡದೇ ಇರೋ ಒಂದೇ ಒಂದು ಜೋಡಿ ಅಂದ್ರೆ ಅದು ನಾನು ಅಭಿ ಮಾತ್ರ ಅನ್ಸತ್ತೆ. ಎಲ್ಲರೂ ಜಗಳ ಆಡ್ತಾರೆ. ನಮ್ಮ ಸುತ್ತಮುತ್ತ ಎಷ್ಟು ಜೋಡಿಗಳನ್ನ ನಾವು ನೋಡಿಲ್ಲ. ಜಗಳ ಆಡಿದ್ಮೇಲೂ ಅವ್ರು ಇನ್ನೂ ಚೆನ್ನಾಗಿದ್ದಾರೆ, ಅವ್ರ ಸಂಬಂಧ ಇನ್ನೂ ಚೆನ್ನಾಗಿದೆ ಅಂದರೆ ಅದರ ಅರ್ಥ ಜಗಳ ಆಡಲೇಬೇಕು ಅಂತ. ನಾನೇನಾದರೂ ಮಾಡಿ ಅಭಿನ ನನ್ನ ಜೊತೆ ಜಗಳ ಆಡೋ ಥರ ಮಾಡೇ ಮಾಡ್ತೀನಿ. ಅವ್ನು ನನಗೆ ಬೇಜಾರಾಗುತ್ತೆ ಅಂತ ಒಂದ್ಸಲ ನನ್ನ ಜೊತೆ ಜಗಳ ಮಾಡ್ಬೋದು, ಆದರೆ ಮತ್ತೊಂದ್ಸಲ ಚಾನ್ಸೇ ಇಲ್ಲ. ಹಾಲಲ್ಲಿ ಜಗಳ ಆದರೆ ಬೇಕು ಅನ್ಸ್ದಾಗೆಲ್ಲ ಹಾಕ್ಕೊಂಡು ನೋಡ್ಬೋದು. ಅಯ್ಯೋ ರಾಮ, ಅಕಸ್ಮಾತು ಅಭಿ ಹಾಲಲ್ಲಿ ಜಗಳ ಮಾಡಲೇ ಇಲ್ಲ ಅಂದರೆ
ರೂಮಲ್ಲಾದರೂ ಜಗಳ ಆಡೇ ಆಡ್ತಾನೆ. ಅದಕ್ಕೆ ಇಲ್ಲೊಂದು ಕ್ಯಾಮ್ರಾ ಇರಲಿ, ರೂಮಲ್ಲೊಂದು ಕ್ಯಾಮ್ರಾ ಇಡ್ತೀನಿ. ಎಸ್. ಸೆಕೆಂಡ್ ಹ್ಯಾಂಡಿಕ್ಯಾಮಲ್ಲಿ ಇಡಲಿ. ಇಲ್ಲಿಟ್ರೆ ಕಾಣುತ್ತೆ. ಹಾ, ಇಲ್ಲಿ ಒಳಗಡೆ ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲಿಟ್ರು ಕಾಣುತ್ತೆ. ಇಲ್ಲಿ ಟ್ರೈ ಮಾಡ್ತೀನಿ. ಎಸ್, ಪರ್ಫೆಕ್ಟ್. ಇಲ್ಲಿಂದ ನಾನು ಅಭಿ ಜಗಳ ಮಾಡೋದೆಲ್ಲ ಕಾಣುತ್ತೆ. ಈಗ ಅಭಿ ಬರೋದೊಂದೇ ಬಾಕಿ. ಅದಕ್ಕೆ ಮುಂಚೆ ರೆಕಾರ್ಡ್ಗೆ ಹಾಕ್ಬಿಡ್ತೀನಿ. ಎಸ್, ಪರ್ಫೆಕ್ಟ್. ಐ ಲವ್ ಯು ಹೆಂಡತಿ. ಓ ಓ, ಹೂಕ್ಕೆ ಹೂವನೇ ಕೊಡ್ತಾ ಇದ್ದೀನಿ ಅಂತ ಕೋಪನಾ? ಅಲ್ಲ. ಅಲ್ವಾ? ನಾನು ಲೇಟಾಗಿ ಬಂದೆ ಅಂತ ಕೋಪ? ಅಲ್ಲ. ಅದಕ್ಕೂ ಅಲ್ವಾ? ಮತ್ತೆ ಯಾಕೆ ಕೋಪ? ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳಲ್ವಲ್ಲ, ಅದಕ್ಕೆ. ಲೇ 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 ಲೇ. ಲೇ 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 ಲೇ. ಏನಾಗಿದೆಯಾ ನಿನಗೆ? ಅಲ್ವೇ, ಮೀನು ಹಾರಲ್ಲ ಅಂತ ಯಾರ ಕೋಪ ಮಾಡ್ಕೊಳಕ್ಕಾಗತ್ತ? ಅಥವಾ ಹಕ್ಕಿ ಹಾರುತ್ತೆ ಅಂತ ಯಾರ ಕೋಪ ಮಾಡ್ಕೊಳಕ್ಕಾಗತ್ತ? ಹಾಗೆ ನಾನು ನಿನ್ನ ಮೇಲೆ ಕೋಪಿಸ್ಕೊಳ್ಳಲ್ಲ ಅಂತ ಯಾರ ಕೋಪ ಮಾಡ್ಕೊಳಕ್ಕಾಗತ್ತ? ನನಗೆ ಚೆನ್ನಾಗಿ ಗೊತ್ತು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಳಲ್ಲ. ಜಗಳ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ನೀನ್ ನನ್ನ ಜೊತೆ ಜಗಳ ಮಾಡ್ತಿಲ್ಲ ಅಂದ್ರೆ ನಿನಗೆ ನನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಅರ್ಥ. ಓಹೋ, ನೀನು ಯಾವಾಗಿಂದ ಇಷ್ಟೊಂದೆಲ್ಲ ಯೋಚನೆ ಮಾಡಕ್ಕೆ ಶುರು ಮಾಡಿದೆ? ಅಂದ್ರೆ ನಾನು ಯೋಚನೆ ಮಾಡಲ್ಲ ಅಂತನಾ? ಹಾಗಲ್ಲ ಹೇಳಿದ್ದು. ಮುಂಚೆ ಇದೆಲ್ಲ ಇರಲಿಲ್ವಲ್ಲ, ಏನು ಸಡನ್ ಆಗಿ ಅಂತ ಕೇಳ್ತಾ ಇದ್ದೆ. ಅಂದ್ರೆ ನಾನು ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಿದ್ಯಾ? ಅಯ್ಯಯ್ಯೋ, ನಾನು ಯಾವಾಗ ಹಾಗೆ ಹೇಳ್ದೆ? ನೀನು ಯಾಕೆ ತಪ್ಪು ತಿಳ್ಕೊತಾ ಇದೀಯಾ? ಅಂದ್ರೆ ಏನು? ನೀನ್ ಏನು ಹೇಳಿದ್ರು ತಪ್ಪು ತಿಳ್ಕೊತೀನಿ, ನನಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಿದ್ಯಾ? ಯಾಕೆ ಇವತ್ತು ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೆ ಗೊತ್ತಾಯ್ತು. ಫ್ರ್ಯಾಂಕೋ ಫ್ರ್ಯಾಂಕೋ ಫ್ರ್ಯಾಂಕೋ. ನೋಡು, ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ಹೇಗ್ ನಗ್ತಿದ್ಯಾ ನೋಡು. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ